ಎಲ್ಲರಿಗೂ ನಮಸ್ಕಾರ. ಟೋನ್ ಸ್ಟೇಷನ್ ಟೆಲಿಗ್ರಾಮಲ್ಲಿ ಮೈನಿಂಗನ್ನು ಮಾಡ್ತಾ ಇದ್ವಿ. ಈ ಒಂದು ಟೋಕನ್ ಇದೇ ತಿಂಗಳು 22 ಲಿಸ್ಟ್ ಆಗ್ತಾ ಇದೆ. ಏರ್ ಡ್ರಾಪ್ಗೆ ಎಲಿಜಿಬಲ್ ಆಗಬೇಕಂದ್ರೆ 0.5 ಟೋನನ್ನು ಪೇ ಮಾಡಿ ಅಂತ ಹೇಳಿದರು. ಸೊ ನಾನು ಹೇಳಿದೆ, ವಿಡಿಯೋನ ಮಾಡಬೇಕಾದ್ರೆ ಹೇಳಿದ್ದೆ, ಒಂದು 30,000 40,000ಕ್ಕಿಂತ ಹೆಚ್ಚಿಗೆ ಇತ್ತು ಅಂದರೆ ಪೇ ಮಾಡಿ, ಏನು ತೊಂದರೆ ಇಲ್ಲ. ಅದಕ್ಕಿಂತ ಕಡಿಮೆ ಇತ್ತು ಅಂದರೆ ಪೇ ಮಾಡೋಕ್ಕೆ ಹೋಗಬೇಡಿ ಅಂದ್ಬಿಟ್ಟು. ಸೊ ಯಾರೆಲ್ಲ ಪೇ ಮಾಡಿದ್ದೀರಾ, ಯಾರೆಲ್ಲ ಏರ್ ಡ್ರಾಪ್ಗೆ ಎಲಿಜಿಬಲ್ ಆಗಿದ್ದೀರಾ, ಪ್ರತಿಯೊಬ್ಬರು ಕೂಡ ಟೋಕನ್ ಅಲೋಕೇಶನ್ ಆಗಿರುತ್ತೆ. ಇವಾಗ ಏನು ಟೋಕನ್ ಅಲೋಕೇಶನ್ ಆಗಿದೆ ಅದು ವಿಡ್ರಾ ಮಾಡೋವಂಥ ಟೈಮ್ ಕೂಡ ಬಂದಿದೆ. ಹೇಗೆ ವಿಡ್ರಾ ಮಾಡೋದು, ಈ ಒಂದು ಟೋಕನ್ ಪ್ರೈಸ್ ಎಷ್ಟಿರ್ಬೋದು, ಇದರ ಬಗ್ಗೆ ಈ ಒಂದು ವಿಡಿಯೋ ಡಿಸ್ಕಸ್ಸನ್ನು ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಫಸ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಕೆಳಗಡೆ ನಿಮಗೆ ಏರ್ ಡ್ರಾಪ್ ಅಂತ ಒಂದು ಆಪ್ಷನ್ ಕಾಣಿಸ್ತೈತಿಲ್ಲ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಡಿಲೇ ನೋಡ್ತಾ ಇರ್ಬೋದು, ಹಾಫ್ ಚೈನ್ ಡೆಪಾಸಿಟ್ ಬಂತಂದ್ರೆ 4 ಆಪ್ಷನ್ನ ಕೊಟ್ಟಿದ್ದಾರೆ. ಮೊದಲನೇದು ಬಿಟ್ಗೆಟ್, ಗೇಟ್.io, ಹಶ್ಕಿ ಆ್ಯಂಡ್ ಎಮ್ಮಿ ಎಕ್ಸ್ಚೇಂಜ್. ಸೊ 4 ಎಕ್ಸ್ಚೇಂಜ್ ಮಾತ್ರ ಯಾವುದಾದ್ರೂ ಒಂದು ಎಕ್ಸ್ಚೇಂಜ್ ಇತ್ತು ಅಂದರೂ ಕೂಡ ವಿಡ್ರಾನ ಮಾಡ್ಕೊಳ್ಳಿ. ಇನ್ನೂ ಕೂಡ 3 ಡೇಸ್ ಟೈಮ್ ಇದೆ, ವರಿ ಮಾಡ್ಕೊಬೇಡಿ. ಸೊ ಈ ಒಂದು 4 ಎಕ್ಸ್ಚೇಂಜ್ ಕೂಡ ಇಲ್ಲ ಅಂದರೆ ಇನ್ನೂ 3 ಡೇಸ್ ಟೈಮ್ ಇದೆ, ವೆಯ್ಟ್ ಮಾಡಿ. ಇನ್ ಕೇಸ್ ಆವಾಗಲೂ ಕೂಡ ಸಿಗಲಿಲ್ಲ ಅಂದರೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್ ಯಾರಿದ್ದರೆ ಅವ್ರ ಹತ್ರ ಮಾಡ್ಕೊಬೋದು. ಇನ್ ಕೇಸ್ ಯಾರೂ ಕೂಡ ಗೊತ್ತಿಲ್ಲ, ನನಗೆ ಯಾವುದೂ ಕೂಡ ಎಕ್ಸ್ಚೇಂಜೇ ಇಲ್ಲ ಅಂದರೆ ಇನ್ನೂ ಕೂಡ ವರಿ ಮಾಡ್ಕೊಬೇಡಿ. ಈ ಒಂದು ಟೋಕನ್ ಲಿಸ್ಟಿಂಗ್ ಆದಮೇಲೆ ಇಲ್ಲೇ ನೋಡ್ತಾ ಇರ್ಬೋದು, ಆನ್ ಚೈನ್ ಡೆಪಾಸಿಟ್ ಅಂತ ಕಾಣಿಸ್ತಾ ಇತ್ತಲ್ಲ. ಸೊ ಅದು ಅಂತಂದರೆ ಈ ಒಂದು ಟೋಕನ್ 22ನೇ ತಾರೀಕು ಲಿಸ್ಟ್ ಆಗ್ತಾ ಇದೆ. ಸೊ 22 ಆದಮೇಲೆ ಈ ಒಂದು ಆಪ್ಷನ್ ಓಪನ್ ಆಗುತ್ತೆ. ಅದಾದ ನಂತರ ನಿಮ್ಮ ಒಂದು ವ್ಯಾಲೆಟ್ಗೆ ವಿಡ್ರಾ ಮಾಡ್ಕೊಬೋದು. ವ್ಯಾಲೆಟಲ್ಲಿ ಗೊತ್ತಲ್ಲ, ಡೈರೆಕ್ಟಾಗಿ ಸ್ವ್ಯಾಪನ್ನು ಮಾಡ್ಕೊಬೋದು ಟೋನ್ಗೆ. ಸೊ ತುಂಬಾ ಸಿಂಪಲ್ ಆಗೈತೆ, ಹೊರಿ ಮಾಡ್ಕೊಬೇಡಿ. ಸೊ ಇವಾಗ ನಿಮ್ಮ ಹತ್ರ ಏನಾದರೂ ಎಕ್ಸ್ಚೇಂಜಸ್ ಇತ್ತು ಅಂದರೆ ಅದಕ್ಕೆ ಹೇಗೆ ವಿಡ್ರಾ ಮಾಡೋದು ಅದನ್ನು ಹೇಳ್ಕೊಡ್ತೀನಿ. ಇವಾಗ 4 ಎಕ್ಸ್ಚೇಂಜನ್ನು ಕೊಟ್ಟಿದ್ದಾರೆ. ನಾನು ಬಿಟ್ಕಾರ್ಟ್ಗೆ ವಿಡ್ರಾನ ಮಾಡ್ಕೊತಾ ಇದ್ದೀನಿ. ಏನಕ್ಕೆ ಅಂದರೆ ಅಲ್ಲೇ ನೋಡ್ತಾ ಇರ್ಬೋದು, ಅರ್ನ್ $5 to $100 ಅಂತಿದೆ. ಸೊ $100 ಏನು ಕೊಡೋದಿಲ್ಲ, $5 to $100 ಒಳಗಡೆ ಎಷ್ಟೋ ಕೊಡ್ತೀನಿ ಅಂತ ಹೇಳಿದ್ದಾರೆ. ಟೋಟಲಾಗಿ 1.3 ಲ್ಯಾಕ್ ಡಾಲರ್ಸ್ ಪ್ರೈಸ್ ಫುಲ್ನ ಕೊಡ್ತಾ ಇದ್ದಾರೆ, ಫಸ್ಟ್ ಕಮ್ ಫಸ್ಟ್ ಸರ್ವ್ಡ್. ಸೊ ಅದರಿಂದ ನಾನು ಬಿಟ್ಗೆಟ್ಗೆ ಮಾಡ್ಕೊತಾ ಇದ್ದೀನಿ. ಸೊ ಬಿಟ್ಗೆಟ್ ಅಕೌಂಟ್ ಇದೆಯಾ, ಎಸ್ ಐ ಹ್ಯಾವ್ ಅಂದ್ಬಿಟ್ಟು ಕೊಟ್ಬಿಟ್ಟು ಬಿಟ್ಗೆಟ್ UID ಕೇಳುತ್ತೆ. ಅದ್ರ ಕೆಳಗಡೆ ಬಂತು ಅಂದರೆ ಸೂನ್ ಡೆಪಾಸಿಟ್ ಅಡ್ರೆಸ್ಸನ್ನು ಕೇಳುತ್ತೆ. ಇದೆಲ್ಲಿ ಸಿಗುತ್ತೆ, ಬಿಟ್ಗೆಟನ್ನು ಓಪನ್ ಮಾಡ್ಕೊತೀರಾ. ಮೇಲ್ಗಡೆ 9 ಡಾಟ್ ಕಾಣಿಸ್ತಾ ಇತ್ತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಇಲ್ಲ ನೋಡ್ತಾ ಇರ್ಬೋದು, UID ಅಂದ್ಬಿಟ್ಟು ಒಂದು 10 ರಿಂದ 11 ನಂಬರ್ನ ಕೊಟ್ಟಿರ್ತಾರೆ. ಸೊ ಅಷ್ಟನ್ನು ಕೂಡ ಕಾಪಿ ಮಾಡಿಕೊಂಡು ತೊಗೊಂಬಂದು ಪೇಸ್ಟ್ ಮಾಡ್ಕೊಂಡು UID ಕತೆ ಮುಗೀತು. ನೆಕ್ಸ್ಟ್ ಸೂನ್ ಡೆಪಾಸಿಟ್ ಅಡ್ರೆಸ್ ಬೇಕು, ಅದಲ್ಲಿ ಸಿಗುತ್ತೆ. ಇಲ್ಲ ನೋಡ್ತಾ ಇರ್ಬೋದು, ಕೆಳಗಡೆ ಅಸೆಟ್ಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀರಾ. ಮೇಲ್ಗಡೆ ನಿಮಗೆ ಆ್ಯಡ್ ಫಂಡ್ಸ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಡೆಪಾಸಿಟ್ ಕ್ರಿಪ್ಟೋನ ಕ್ಲಿಕ್ ಮಾಡ್ಕೊತೀರಾ. ಸರ್ಚ್ ಬಾರಲ್ಲಿ SWON ಅಂತ ಸರ್ಚ್ ಮಾಡ್ಕೊಳ್ಳಿ. ಸೂನ್ ಟೋನ್ ಸ್ಟೇಷನ್ ಅಂತ ಅಲ್ಲೇ ಸಿಗುತ್ತೆ. ಸೊ ನಾನು ಕ್ಲಿಕ್ ಮಾಡ್ಕೊತಂದರೆ ಟೋನ್ ಬ್ಲಾಕ್ ಚೈನಲ್ಲಿ ಇಲ್ಲ ನೋಡ್ತಾ ಇರ್ಬೋದು, ಡೆಪಾಸಿಟ್ ಅಡ್ರೆಸ್ ಕೂಡ ಸಿಕ್ತು. ಇದನ್ನು ಕಾಪಿ ಮಾಡ್ಕೊತೀರಾ, ತೊಗೊಂಬಂದು ಪೇಸ್ಟನ್ನು ಮಾಡ್ತೀರಾ. ಸೆಂಡ್ ಇದೆಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಕನ್ಫರ್ಮ್ ಕೇಳುತ್ತೆ, ಲೈಕ್ ಅಡ್ರೆಸ್ ಎಲ್ಲ ಸರಿ ಇದೆಯಾ, UID ಸರಿ ಇದೆ ಅಂದ್ಬಿಟ್ಟು. ಎಸ್ ಎಲ್ಲ ಕೂಡ ಸರಿ ಇದೆ ಗುರು ಅಂದ್ಬಿಟ್ಟು ಕನ್ಫರ್ಮನ್ನು ಕ್ಲಿಕ್ ಮಾಡ್ಕೊತೀರಾ. ಡೆಪಾಸಿಟ್ ಇನ್ ಪ್ರೋಗ್ರೆಸ್ ಅಂತ ಬರುತ್ತೆ. ಯಾವಾಗ ಬರುತ್ತೆ, ಲಿಸ್ಟಿಂಗ್ ಆಗೋದು ಬಂತು ಅಂದರೆ 22ನೇ ತಾರೀಕು. ನನ್ನ ಪ್ರಕಾರ 20, 21 ಅಥವಾ 22 ಮಾರ್ನಿಂಗ್ ಅಷ್ಟರಲ್ಲೇ ನಿಮ್ಮ ಒಂದು ಯಾವ ಎಕ್ಸ್ಚೇಂಜ್ಗೆ ವಿಡ್ರಾ ಮಾಡಿರ್ತೀರ ಅದಕ್ಕೆ ಬಂದುಬಿಟ್ಟಿರುತ್ತೆ. ನನ್ನ ಪ್ರಕಾರ ಒಂದು 21ನೇ ತಾರೀಕು ನೈಟೇ ಬಂದುಬಿಟ್ಟಿರುತ್ತೆ, ವರಿ ಮಾಡ್ಕೊಬೇಡಿ. ಸೊ ಇವಾಗ ಏನು ಇನ್ಸ್ಟೆಂಟಾಗಿ ಬರೋದಿಲ್ಲ, ವೆಯ್ಟ್ ಮಾಡಿ, 3 ಡೇಸ್ ಆದಮೇಲೆ ನಿಮಗೆ ಬರ್ತದೆ. ಸುಲಭ ಅಂತಂದರೆ ಡೆಪಾಸಿಟ್ ಮಾಡೋದು ಹೇಗೆ ಅನ್ನೋ ಒಂದು ಪ್ರೊಸೀಜರ್. ನೆಕ್ಸ್ಟ್ ಈ ಒಂದು ಟೋಕನ್ ಪ್ರೈಸ್ ಎಷ್ಟಿರ್ಬೋದು, ನಮಗೆ ಗೊತ್ತು. ಟೋಟಲ್ ಸಪ್ಲೈ ಎಷ್ಟಿದೆ, 70 ಬಿಲಿಯನ್ ಸೂನ್ ಟೋಕನ್ ಟೋಟಲ್ ಸಪ್ಲೈನ ಕೊಟ್ಟಿದ್ದಾರೆ. ಅದರಲ್ಲಿ 60% ಅಂದರೆ 42 ಬಿಲಿಯನ್ನ ಕಮ್ಯುನಿಟಿ ಕೊಟ್ಟಿದ್ದಾರೆ. ಲಿಕ್ವಿಡಿಟಿ ಮತ್ತು ಎಕ್ಸ್ಚೇಂಜ್ ಪಾರ್ಟ್ನರ್ಸ್ ಅದು ಇದು ಅಂದ್ಬಿಟ್ಟು ಕೊಡ್ತಾ ಇದ್ದಾರಲ್ಲ, ಈ ಬಿಟ್ಗೆಟ್ ಅದು ಇದು ಅಂದ್ಬಿಟ್ಟು ಇವೆಂಟ್ ಎಲ್ಲ. ಸೊ ಅದು ಬಂತು ಅಂದರೆ 15.75 ಬಿಲಿಯನ್ನ ಕೊಡ್ತಾ ಇದ್ದಾರೆ. ಒಂದು ಅಂದಾಜು ಅಂದ್ಕೊಳ್ಳೋಣ. ಸೊ ಅಂದಾಜು ಇವಾಗ 70 ಬಿಲಿಯನ್ ಸಪ್ಲೈ ಇದೆ, ಒಂದು 60 ಬಿಲಿಯನ್ ಸರ್ಕ್ಯುಲೇಟ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಈ ಒಂದು ಮಾರ್ಕೆಟ್ ಕ್ಯಾಪ್ ಇಷ್ಟಿರ್ಬೋದು. ಇವಾಗ ಲಿಸ್ಟ್ ಆಗ್ತಾ ಇರೋದು 4 ಎಕ್ಸ್ಚೇಂಜು. ಸೊ 4 ಎಕ್ಸ್ಚೇಂಜ್ ಲಿಸ್ಟ್ ಆಗ್ತಿರೋದ್ರಿಂದ 15 ಮಿಲಿಯನ್ 20 ಮಿಲಿಯನ್ ನಾವು ಕನ್ಸಿಡರ್ ಮಾಡ್ಕೊಬೇಕು ಅಷ್ಟೇ. ಅದಕ್ಕಿಂತ ಹೆಚ್ಚಿಗೆ ಮಾಡೋದು ಕಷ್ಟ. ಇನ್ ಕೇಸ್ ಬೇರೆ ದೊಡ್ಡ ಎಕ್ಸ್ಚೇಂಜ್ಗಳು ಲಿಸ್ಟ್ ಆಗ್ತು ಅಂದರೆ ಬೇಕಾದ್ರೆ ನೋಡೋಣ. ಸದ್ಯಕ್ಕೆ ಇವಾಗ ಇಷ್ಟೇ ಎಕ್ಸ್ಚೇಂಜಲ್ಲಿ ಆಗ್ತಾ ಇರೋದ್ರಿಂದ ಒಂದು $20 ಮಿಲಿಯನ್ ಕನ್ಸಿಡರ್ ಮಾಡ್ತಾ ಇದ್ದೀನಿ ನಾನು. ಸೊ $20 ಮಿಲಿಯನ್ ಮಾರ್ಕೆಟ್ ಕ್ಯಾಪನ್ನು ಕನ್ಸಿಡರ್ ಮಾಡಿ 60 ಬಿಲಿಯನ್ ಟೋಕನ್ ಸರ್ಕ್ಯುಲೇಟ್ ಆಗ್ತಾ ಇದೆ ಅಂದ್ಕೊಂಡ್ರು ಕೂಡ $0.0033 ಆಗ್ತದೆ. ಅದು ಇಂಡಿಯನ್ ರೂಪೀಸಲ್ಲಿ ಬಂತು ಅಂದರೆ 2 ಪೈಸಾ, 3 ಪೈಸಾ, 1.5 ಪೈಸಾ. ಸೊ ಒಂದು ಟೋಕನ್ಗೆ ಎಷ್ಟೇ ಇದ್ರ ಪ್ರೈಸು. ಸೊ ನಿಮ್ಮ ಹತ್ರ ಎಷ್ಟಿದೆ ನೋಡಿ, ಅದನ್ನು ಒಂದು 2 ಪೈಸೆಗೆ ಮಲ್ಟಿಪ್ಲೈ ಮಾಡಿ. ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಹತ್ರ ಒಂದು 50,000 ಟೋಕನ್ ಇದೆಯಾ, 50,000 ಇಂಟು 2 ಅಂತ ಮಲ್ಟಿಪ್ಲೈ ಮಾಡಿ ಎಷ್ಟಾಗ್ತದೆ, 1,00,000 ಪೈಸೆ ಆಗ್ತದೆ. 1,00,000 ಪೈಸೆ ಅಂದರೆ ಎಷ್ಟು, 1,000ನಾ, ಎಸ್ 1,000. ಸೊ ಇಷ್ಟು ರೂಪಾಯಿ ನಿಮಗೆ ಸಿಗುತ್ತೆ. ಸೊ 0.5 ಟೋನ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ 1,000 ಸಿಕ್ತು ಅಂದರೆ ಏನು ತೊಂದರೆ ಇಲ್ಲ, ಒಂದು $400 ಪ್ರಾಫಿಟ್ ಅಂತ ತಿಳ್ಕೊಬೇಕು ಅಷ್ಟೇ. ಇನ್ ಕೇಸ್ ನಿಮ್ಮ ಹತ್ರ ಹೆಚ್ಚಿಗೆ ಇತ್ತು ಅಂದರೆ ಬೇಕಾದರೆ ಆವಾಗ ಸಿಗುತ್ತೆ. ಸೊ ಈ ಒಂದು ಟೋಕನ್ 22ನೇ ತಾರೀಕು ಲಿಸ್ಟ್ ಆಗ್ತಾ ಇದೆ. ಅವಾಗ ಏನಾದ್ರು ನಿಮಗೆ ವಿಡ್ರಾ ಮಾಡೋದು ಗೊತ್ತಾಗಲಿಲ್ಲ ಅಥವಾ ಸೆಲ್ ಮಾಡೋದು ಗೊತ್ತಾಗಲಿಲ್ಲ ಅಂದರೆ ಅದನ್ನು ಬೇಕಾದ್ರೆ ನಾನು ನಿಮಗೆ ಡೀಟೇಲಾಗಿ ಪೋಸ್ಟ್ ಹಾಕ್ತೀನಿ, ಒಂದು ನನ್ನ ಟೆಲಿಗ್ರಾಮ್ ಚಾನಲ್ದಲ್ಲಿ ಹಾಕ್ತೀನಿ. ಸೋರಿ ಮಾಡ್ಕೊಂಬಿಡಿ. ಸದ್ಯಕ್ಕೆ ಇವಾಗ ಏನು ಮಾಡ್ಕೊಳ್ಳಿ ಅಂದರೆ, ನಿಮ್ಮ ಹತ್ರ ಎಕ್ಸ್ಚೇಂಜಸ್ ಇತ್ತು ಅಂದರೆ ಪ್ರತಿಯೊಬ್ಬರು ಕೂಡ ವಿಡ್ರಾನ ಮಾಡ್ಕೊಳ್ಳಿ, ಮಿಸ್ ಮಾಡ್ಕೊಂಬಿಡಿ. ಸೊ ಇಷ್ಟು ಹೇಳ್ತಾ ಇವತ್ತು ವಿಡಿಯೋಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಹೊಸ ಅಪ್ಲಿಕೇಶನ್ ಅಥವಾ ಹೊಸ ಅಪ್ಡೇಟ್ ಬರ್ತೀನಿ. ಅಲ್ಲಿವರೆಗೆ ಬಾಬಾ ಗೈಸ್, ಲವ್ ಯು ಆಲ್, ಟೇಕ್ ಕೇರ್.